ಗಾಯ್ಸ್, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಗೆ, ಅಂದರೆ ಇವತ್ತು ಆಗಸ್ಟ್ 14 ಇದೆ, ನಾಳೆ ಆಗಸ್ಟ್ 15ಕ್ಕೆ ಸ್ವತಂತ್ರ ದಿನಾಚರಣೆಗೆ ಆಲ್ರೆಡಿ ರೆಡಿ ಆಗಿದೆ, ವೇದಿಕೆ ಸಜ್ಜಾಗಿದೆ. ಗಾಯ್ಸ್, ನಿಮಗೆ ಗೊತ್ತಿರಲಿ, ಮಾಣಿಕ್ ಷಾ ಪರೇಡ್ ಗ್ರೌಂಡಲ್ಲಿ ಆಗಸ್ಟ್ 15 ಅದು ಏನು ಧ್ವಜಾರೋಹಣ ಆದಮೇಲೆ, ಮುಖ್ಯಮಂತ್ರಿಗಳು ಆದಮೇಲೆ ಇಲ್ಲಿ ಫ್ರೀಡಮ್ ಹಬ್ಬ ಅಂತ ನಡೆಯುತ್ತೆ. ಸೊ ತುಂಬ ಜನ ಬರ್ತಾರೆ ಇಲ್ಲಿಗೆ, ನೋಡ್ಬೋದಾಗಿರುತ್ತೆ. ಇಲ್ಲಿ ಬಾವುಟಗಳು ಹಿಡ್ಕೊಂಡು ಎಲ್ಲ ಹುಡುಗರು ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. NCC, NSS, NCC ಅವರು, ಇವರೆಲ್ಲ ನ್ಯಾಷನಲ್ ಕಾರ್ಪ್ಸ್ ಕೆಡೆಟ್. ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ. ಸೊ ಈ ಆಗಸ್ಟ್ ತಿಂಗಳು ಅಂದ್ರೆ ಸ್ವತಂತ್ರೋತ್ಸವದ ಹಬ್ಬ ಅಂತ ಹೇಳ್ಬೋದಾಗಿರುತ್ತೆ. ಆ ರೀತಿ ಬದಲಾವಣೆ ಇರುತ್ತೆ, ಇಲ್ಲಿ ನೋಡ್ಬೋದಾಗಿರುತ್ತೆ. ನಾನು ಕೂಡ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಗಾಯ್ಸ್, ನಮ್ಮ ಫ್ರೀಡಮ್ ಹಬ್ಬ ಅನ್ನೋದಕ್ಕೆ. ಸೊ ಮೊನ್ನೆ ತಾನೇ ಬಿಟ್ಟಿದ್ರು, ಮೊನ್ನೆ 8 ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೆ, ಮಾರ್ನಿಂಗ್ 8ಇಂದ. ಅದು ಮೊನ್ನೆ ಆಗದೆ ನೆನ್ನೆ ಆಗಿದೆ ರಿಜಿಸ್ಟ್ರೇಷನ್ಗೆ. ಸೊ ಮಾಣಿಕ್ ಷಾ ಪರೇಡ್ ಗ್ರೌಂಡ್ ಅಷ್ಟೇ ಗಾಯ್ಸ್, ನಿಮಗೆ ಸೇವಾ ಸಿಂಧು ಪೋರ್ಟಲಲ್ಲಿ ಆನ್ಲೈನಲ್ಲಿ ಓಪನ್ ಇತ್ತು, ಅದಕ್ಕೂ ಕೂಡ ರಿಜಿಸ್ಟರ್ ಆಗಿದ್ದೀನಿ. ನನ್ನ ಲಕ್ ಅಂತ ಹೇಳ್ಬೋದು, ಟಿಕೆಟ್ ಸಿಕ್ಕಿರೋದು. ಸರ್ ರಿಜಿಸ್ಟರ್ ಮಾಡೋಕ್ಕೆ ನೋಡಿದ್ದು ಆಗಿರಲಿಲ್ಲ. ಸೊ ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು. ಎಷ್ಟು ಜನ ಬಂದಿದ್ದಾರೆ ನೋಡಿ ಸ್ಟೂಡೆಂಟ್ಸು. ನಾನು ಒಬ್ಬನೇ ವಿಡಿಯೋಗ್ರಾಫರ್ ಅನಿಸುತ್ತೆ ಇಲ್ಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ನೋಡಿ ಅಲ್ಲೇ ಟ್ರಾಫಿಕ್ ಆ ಕಡೆ ಎಲ್ಲ ಮಾಡಿದ್ದಾರೆ ವ್ಯವಸ್ಥೆ. ಸೊ ಸಖತ್ತಾಗಿದೆ ಗಾಯ್ಸ್, ಈ ಥರ ಟ್ರೈ ಕಲರ್ ನಮ್ಮ ಭಾರತದ ಬಾವುಟ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣುತ್ತಲ್ವ. ಕೇಸರಿ ಬಿಳಿ ಹಸಿರು 24 ಗೆರೆಗಳುಳ್ಳ ಅಶೋಕ ಚಕ್ರ ಮಧ್ಯದಲ್ಲಿದೆ. ಸೊ ಭಾರತ, ನಮ್ಮ ಭಾರತ ಇಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಇದು ಕನ್ನಡ ರಾಜ್ಯೋತ್ಸವದ ಏನು ಅದು ಕೆಂಪು ಮತ್ತು ಅರಿಶಿನ ಹಳದಿ ಇದೆಯಲ್ಲ, ಅದ್ರದ್ದು ಸಕ್ಕತ್ತಾಗಿ ಕಾಣುತ್ತೆ. ಇದು ಮುಂದೆನೂ ಮಾಡಿದ್ದಾರೆ. ಸೊ ಇದಿಷ್ಟನ್ನು ಅಲ್ಟಿಯಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ಗಾಯ್ಸ್. ಫ್ರೀಡಮ್ ಹಬ್ಬ, ಫ್ರೀಡಮ್ ಹಬ್ಬಕ್ಕೆ ಎಂಟ್ರಿ ಹೆಂಗಿರುತ್ತೆ ಅಂದರೆ, ಸೊ ನಿಮ್ಗೆ ಯಾರು ಮಕ್ಕಳಿದ್ದೆ ಅವ್ರನ್ನ ಕರ್ಕೊಬಂದರೆ ಅವರೇ ನಿಮಗೆ ಎಂಟ್ರಿ ಪಾಸ್ ಇದ್ದಂಗೆ. ಅದು ಬಿಟ್ಟರೆ ರಿಜಿಸ್ಟ್ರೇಷನ್ ಇರುತ್ತೆ. ರಿಜಿಸ್ಟರ್ ಆಗಿಲ್ಲ ಅಂದರೆ ಮಕ್ಕಳು ಕರ್ಕೊಬನ್ನಿ, ಫ್ರೀಯಾಗಿ ಎಂಟ್ರಿ ಇರುತ್ತೆ ವಿಧಾನಸೌಧಕ್ಕೆ. ನೋಡಿ ಇಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸ್, ಬೇರೆ ಬೇರೆ ಸ್ಕೂಲ್ ಕಡೆಯಿಂದ. ಗಾಯ್ಸ್, ಇದೇ ಟೈಮಲ್ಲಿ ನಿಮ್ಗೆ ಇನ್ನೂ ಒಂದು ನ್ಯೂಸ್ ಹೇಳೋದಿದೆ. ಈಗ ಸೆಷನ್ ನಡೀತಾ ಇದೆ, ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇದ್ದಾರಲ್ಲ ಅವ್ರನ್ನೆಲ್ಲ ನೋಡ್ಬೋದಾಗಿರುತ್ತೆ. ಇವತ್ತು ಸೆಷನ್ಸ್ ಇದೆ, ಅದಕ್ಕೋಸ್ಕರ ಇಷ್ಟು ಜನ ಬಂದಿದ್ದಾರೆ. ಸೆಷನ್ಗೆ ಅವ್ರಿಗೆಲ್ಲರಿಗೂ ನೋಡೋದಕ್ಕೆ ವ್ಯವಸ್ಥೆ ಇರುತ್ತೆ. ಸಿಟಿಲಿ ಹೋದ್ರೆ ಇದೊಂದು ಅಡ್ವಾಂಟೇಜು. ನಮ್ಮ ಹಳ್ಳಿಗಳ ಕಡೆ ಈ ಥರ ಸೆಷನ್ ನೋಡಬೇಕು ಅಂದ್ರೆ ಆಗ್ತಿರ್ಲಿಲ್ಲ. ನೋಡಿ ಇವರೆಲ್ಲ ಸ್ಟೂಡೆಂಟ್ಸ್ಗಳು ಬಂದಿರೋದೇ ಸೆಷನ್ ನೋಡೋದಕ್ಕೆ. ಸೊ ಮೇಲ್ಗಡೆ ಅಲ್ಲಿ ಗ್ಯಾಲರಿಲಿ ಕೂತ್ಕೊಂಡು ನೋಡ್ಬೋದಾಗಿರುತ್ತೆ. ನಮ್ಮ ರಾಜಕಾರಣಿಗಳು ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇನ್ನು ಅದು ಎಕ್ಸಾಮ್ಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಕ್ವಶನ್ ಪೇಪರ್ ಲೀಕೇಜ್ ಆಗಿರ್ಬೋದು, ಇದೆಲ್ಲ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡಿ. ಒಳಗಡೆ ಹೆಂಗೆ ನಮ್ಮ ದೇಶದಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡೋದು, ನಿರುದ್ಯೋಗ ಹೆಂಗೆ ಓಡಿಸೋದು, ಅದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನೂ ಎಷ್ಟೆಷ್ಟೆಲ್ಲ ಇದೆ, ಇನ್ನು ಬೇರೆದಕ್ಕೆ ಬೇಡದೇ ಇರೋದಕ್ಕೆಲ್ಲ ಕಿತ್ತಾಡೋದು ಸ್ಟಾಪ್ ಮಾಡಿ ಅಂತ ಹೇಳ್ಬೋದಾಗಿರುತ್ತೆ. ನೋಡಿ ಗಾಯ್ಸ್, ಇಲ್ಲಿ ಅಲ್ಲಿ ನೋಡ್ಬೋದಾಗಿರುತ್ತೆ, ಡಾಗ್ ಸ್ಕ್ವಾಡ್ ಬರ್ತಾ ಇದ್ದಾರೆ ಅಲ್ಲಿ. ಸೊ ಇಡೀ ನಮ್ಮ ಭಾರತದಾದ್ಯಂತ ಇವಾಗ ಇದು ಹಬ್ಬ ಆಗ್ತಾ ಇರುತ್ತೆ, ಸ್ವತಂತ್ರ ದಿನಾಚರಣೆದು. ಆಗಸ್ಟ್ 15 1947 ಸ್ವತಂತ್ರ ಬಂದಿದ್ದು. ನಮ್ಮದು 1950 ಜನವರಿ 26 ರಿಪಬ್ಲಿಕ್ ಡೇ, ಅವತ್ತು ಸಂವಿಧಾನನ ಅಳವಡಿಸ್ಕೊಂಡಿದ್ದು. ಇಷ್ಟು ವರ್ಷ ಕಳೆದು ಬರ್ತಾ ಇದೆ, ಇನ್ನೂ ಕೂಡ ನಿರುದ್ಯೋಗ ಸಮಸ್ಯೆ, ಭ್ರಷ್ಟಾಚಾರ, ಬಡತನ ಇದೆಲ್ಲ ಆವಾಗಲಿಂದ ಯಾವ ಥರ ಇದೆ ಅದೇ ಇದೆ ಗಾಯ್ಸ್. ನೆಕ್ಸ್ಟು ಯಾರು ಪೊಲಿಟಿಷಿಯನ್ ಬರ್ತಾರೆ ಅವರು ಮತ್ತೆ ರೆಡಿ ಮಾಡ್ತೀವಿ, ನಾವು ಬಡತನ ಮುಕ್ತ ಮಾಡ್ತೀವಿ, ನಿರುದ್ಯೋಗ ಸಮಸ್ಯೆ ಇಲ್ಲದಂಗೆ ಮಾಡ್ತೀವಿ, ಮತ್ತೆ ಅದೇ ಕಾಡ್ತಾ ಇದೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ಸಲ್ವ ಒಂದ್ಸರಿ. ರಾಜಕಾರಣಿಗಳು ಭ್ರಷ್ಟಾಗಿದ್ದಾರೆ. ಮೊದಲು ಸ್ವತಂತ್ರ ಬ್ರಿಟಿಷರಿಂದ ಬೇಕು ಅಂತಿದ್ವಿ, ಈಗ ನಮ್ಮ ಆಳ್ತಾ ಇರೋ ರಾಜಕಾರಣಿಗಳೇ ಸರಿಯಾಗಿ ಆಳ್ವಿಕೆ ಮಾಡಿದ್ರೆ ಅವರಿಂದ ಸ್ವತಂತ್ರ ಬೇಕಾಗಿದೆ ನಮಗೆ ಅನ್ಸ್ಬಿಡುತ್ತೆ. ಎಲ್ಲ ನಾಯಕರಾಗಿದ್ದಾರೆ ಅಂತ ಹೇಳ್ತಾರೆ, ಅವ್ರು ನಮ್ಮ ಸೇವಕರು, ಸೇವೆ ಮಾಡ್ತಾ ಇದ್ದಾರೆ, ಕೈಗೆ ಸಿಕ್ತಿದ್ದಂಗೆ ಎಲ್ಲೋ ದೂರ ಇರ್ತಾರೆ. ಅವರೆಲ್ಲ ಕೈಗೆ ಸಿಕ್ಕಿ ನಮ್ಮ ದೇಶ ಬೇಗ ಅಭಿವೃದ್ಧಿ ಕಾಣಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಪೊಲೀಸ್ ಈ ಸ್ವಾತಂತ್ರ್ಯನ ಕಾನ್ಸೆಪ್ಟ್ 1857 ಮೊದಲನೇ ಸ್ವತಂತ್ರ ಸಂಗ್ರಾಮ ನಡೆಯುತ್ತಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಆ ಕಡೆ ನಾನಾ ಸಾಹೇಬ್ ಆಗಿರ್ಬೋದು, ಇವರೆಲ್ಲರೂ ಆವಾಗ ಡೆಲ್ಲಿ ಅಲ್ಲಿ ಉತ್ತರ ಭಾರತದಲ್ಲಿ ಮಾತ್ರ ಅವಾಗ ಸ್ಟಾರ್ಟ್ ಆಗಿತ್ತು. ಸ್ವಾತಂತ್ರ್ಯಕ್ಕೋಸ್ಕರ ಅವ್ರು ಬ್ರಿಟಿಷ್ ವಿರುದ್ಧ ದಂಗೆ ಇದ್ದದ್ದು. ಆವಾಗೆಲ್ಲ ಒಟ್ಟಿಗೆ ಆಗಿರಲಿಲ್ಲ ಗಾಯ್ಸ್. ಅದೇ ನೀವು 1947 ಹತ್ತಿರ ಬರಬೇಕಾದ್ರೆ ಆ ಮಂದಗಾಮಿಗಳಾಗಿರ್ಬೋದು, ಗಾಂಧಿ ಮತ್ತು ಅವ್ರ ಜೊತೆಯಲ್ಲಿದ್ದಂಥ ತಿಲಕ್ ಆಗಿರ್ಬೋದು, ದಾದಾಬಾಯಿ ನವರೋಜಿ ಆಗಿರ್ಬೋದು, ಅವರಾಗಿರ್ಬೋದು, ನೆಕ್ಸ್ಟು ತೀವ್ರಗಾಮಿಗಳಾಗಿದ್ದಂಥ ಲಾಲ್ ಬಾಲ್ ಪಾಲ್ ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು. ಸೊ ಇವರೆಲ್ಲ ಬರ್ತಾ ನೆಕ್ಸ್ಟು ಇಂಡಿಪೆಂಡೆನ್ಸ್ ಡೇಗೆ ಒಂದು ಒಳ್ಳೆ ಸ್ಟ್ರಾಂಗಾಗಿ ನಿಲ್ಲುತ್ತೆ ಅದು. ಸೊ ಸ್ವತಂತ್ರ ಯಾರಿಂದ ಬಂತು? ಶಾಂತಿ ಪಾಲನೆ ಮಾಡ್ತಿದ್ದ ಗಾಂಧಿ ಅವರು ಇನ್ವಾಲ್ವ್ಮೆಂಟಿಂದ ಬಂತ, ಇಲ್ಲ ಕ್ರಾಂತಿಕಾರಿಯಾಗಿ ಓಡಿದ್ದ ಸುಭಾಷ್ ಚಂದ್ರ ಬೋಸ್ ಅವರಿಂದ ಬಂತ? ಸೊ ಎಲ್ಲರ ಅಷ್ಟೇ ಎಫರ್ಟ್ ಇದ್ದೇ ಇರುತ್ತೆ. ಸೊ ಅವರೆಲ್ಲ ಕೊಟ್ಟಿರೋಂಥ ಸ್ವತಂತ್ರನ ಹೆಂಗೆ ಯೂಸ್ ಮಾಡಿಕೊಂಡು ನಾವು ಎಲ್ಲಿ ಬೆಳಿಬೇಕಾಗಿತ್ತು. 70ಕ್ಕೂ ಹೆಚ್ಚು ವರ್ಷ ಆದರೂ ಕೂಡ ಇನ್ನೂ ಅಲ್ಲೇ ಇದೆ ಭಾರತ. ಯಾವಾಗ ಡೆವಲಪ್ ಆಗುತ್ತೆ ಅಂತಲೇ ಕಾಯ್ತಾ ಇದ್ದಾರೆ. ಬೇಗ ಡೆವಲಪ್ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ, ಏನಂತೀರಾ? ಸೊ ನಾಳೆ ಈ ಫ್ರೀಡಮ್ ಹಬ್ಬ, ಇಂಡಿಪೆಂಡೆನ್ಸ್ ಡೇದು ಸೆಲೆಬ್ರೇಷನ್ದು ಎಲ್ಲ ತೋರಿಸ್ಕೊಡ್ತೀನಿ.
ನಮ್ಮ ಧನುಷ್ ಬ್ರೋನು ಇದ್ದಾರೆ, ಅವರು ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಏನಾದರೂ ಹೇಳ್ತಾರೆ. ಹೇಳಿ ಬ್ರೋ. ಇಂಡಿಪೆಂಡೆನ್ಸ್ ಡೇ ಬಗ್ಗೆ. ಹಾಂ, 80th ಇಂಡಿಪೆಂಡೆನ್ಸ್ ಡೇ. ಹಾಂ, ಸೇರ್ಕೊಂಡು ಆಚರಣೆ ಮಾಡೋಣ. ಓಕೆ, ಖುಷಿಯಾಗಿರೋಣ. ಹಾಂ, ಓಕೆ. ನೋಡಿ ಗಾಯ್ಸ್, ಎಷ್ಟು ಜನ ವೆಹಿಕಲ್ಸ್ ಎಲ್ಲ ಓಡಾಟ, ಒಂಥರ ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದೆ ಅಲ್ವ ಇಲ್ಲಿ. ಇವರೆಲ್ಲ ಹುಡುಗರು ಏನಿಗೆ ಬಂದಿದ್ದಾರೆ ಎಷ್ಟು ಜನ ಅಂದ್ಕೊಂಡೆ. ಸೆಷನ್ ಇದೆಯಲ್ಲ, ಸೆಷನ್ ಅಟೆಂಡ್ ಮಾಡೋಕ್ಕಂತ. ನಾನು ಸೆಷನ್ ಅಟೆಂಡ್ ಮಾಡಿದ್ದೆ ಗಾಯ್ಸ್. ಅಲ್ಲಿ ಮೊಬೈಲ್ ಅಲೋ ಇಲ್ಲ, ಅದಕ್ಕೋಸ್ಕರ ನಿಮ್ಗೆ ಏನು ವೀಡಿಯೋ ತೋರಿಸಿಲ್ಲ. ಒಳಗಡೆ ಹೋಗಬೇಕು ಅಂದರೆ MLA ಅಥವಾ ಯಾರ ಹತ್ರ ಆದರೂ ಪಾಸ್ ಇಸ್ಕೋಬೇಕಾಗಿರುತ್ತೆ. ಆ ಪಾಸ್ ಇಸ್ಕೊಂಡು ಅಷ್ಟೇ ಒಳಗಡೆ ಎಂಟ್ರಿ ಇರುತ್ತೆ. ಪಾಸ್ ಇಸ್ಕೊಂಡು ಒಳಗಡೆ ಹೋಗ್ತೀವಿ, ಬಟ್ ಸೆಕ್ಯೂರಿಟಿ ಮೊಬೈಲ್ ಚೆಕ್ಕಿಂಗು ಏನು ವಸ್ತುನ ಕೈಲಿ ಹಿಡ್ಕೋಗಿ ಬಿಡಲ್ಲ, ಯಾಕಂದರೆ ಮೇಲೆಯಿಂದ ಎಷ್ಟು ಬಿಟ್ರೆ ನೀವು ಅಂತ. ಗಾಯ್ಸ್ ಇದು ನೋಡಿ, ಇನ್ನೂ ಓಪನ್ ಇದೆ ಫ್ರೀಡಮ್ ಹಬ್ಬ ಅಂತ ಗೂಗಲಲ್ಲಿ. ಸೊ August 15th ಎಂಟ್ರಿಗೆ ಕಾಣಿಸ್ತಾ ಇಲ್ಲ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಅದು ನೀವು ವಾಟ್ಸಪ್ ನಂಬರ್ ಇರುತ್ತಲ್ಲ, ವಾಟ್ಸಪ್ ನಂಬರ್ ಹಾಕಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಸಕ್ಸಸ್ಫುಲ್ ಏನು ಬರುತ್ತೆ, QR ಕೋಡ್ ಬಂದಿರುತ್ತೆ ವಾಟ್ಸಪ್ಪಲ್ಲಿ. ಅದನ್ನು ಶೋ ಮಾಡಿದ್ರೆ ಇಲ್ಲಿ ಒಳಗಡೆ ಎಂಟ್ರಿ ಇರುತ್ತೆ. ಸೊ ನಾಳೆ ಒಂದೊಳ್ಳೆ ಹಬ್ಬದ ವಾತಾವರಣ ಇರುತ್ತೆ. ಬಂದು ನಿಮಗೆ ಆ ವಿಡಿಯೋನ ತೋರಿಸ್ಕೊಡ್ತೀನಿ. ಸೊ ಗಾಯ್ಸ್, ಈ ವಿಡಿಯೋ ಆಗಿತ್ತು ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಇದ್ರು ಮಾಡಬೇಕು ಅಂತ. ಸೊ ಶಾಂತಿಯುತವಾಗಿ ಸ್ವತಂತ್ರ ಬೇಕು ಅಂತ ಹೋರಾಡ್ತಿದ್ದು ಗಾಂಧೀಜಿನ, ಇಲ್ಲ ಕ್ರಾಂತಿ ಮಾರ್ಗದಲ್ಲಿ ಸ್ವತಂತ್ರ ತಗೋಬೇಕು ಅಂತಿದ್ದು ಸುಭಾಷ್ ಚಂದ್ರ ಬೋಸ್ ಒಂದು ಕಡೆ ಆಗಿರ್ಬೋದು. ಸೊ ಇದು ಎರಡರದ್ದು ಅಳವಡಿಸ್ಕೊಂಡಿದ್ದ ಡಾಕ್ಟರ್ ಅಂಬೇಡ್ಕರ್ ಆಗಿರ್ಬೋದು. ಸೊ ಇವರೆಲ್ಲರ ಕಾಣಿಕೆಯಿಂದ ಸ್ವತಂತ್ರ ನಮಗೆ ಇವತ್ತು ದಕ್ಕಿ 80 ವರ್ಷಗಳಾಗ್ತಾ ಇದೆ. ಸೊ ಸ್ವತಂತ್ರೋತ್ಸವದ ಶುಭಾಶಯಗಳನ್ನ ಎಲ್ಲರಿಗೂ ಕೊಡ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸಿ. ಬೆಂಗಳೂರಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಾಗಲಿ. ನಾಳೆ ಇಂಡಿಪೆಂಡೆನ್ಸ್ ಡೇದು ಮಾಣಿಕ್ಯ ಪೆರೇಡ್ ಗ್ರೌಂಡು, ಫ್ರೀಡಮ್ ಹಬ್ಬ ಎರಡೂ ವಿಡಿಯೋ ತೋರಿಸ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.